ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗುಡ್ ಮಾರ್ನಿಂಗ್. ಸಿದ್ದರಾಮೇಶ್ವರ ಎಲ್ರಿಗೂ ಒಳ್ಳೇದು ಮಾಡಲಿ. ಬನ್ನಿ, ರಾಘವೇಂದ್ರ ಸ್ವಾಮಿ ಕೂಡ ಎಲ್ಲರೂ ಒಳ್ಳೇದು ಮಾಡಲಿ. ಇದೆಲ್ಲ ಮೆಸ್ಸಿಯಾಗಿದೆ, ಎಲ್ಲ ಕ್ಲೀನ್ ಮಾಡಬೇಕು. ಬನ್ನಿ, ಇವತ್ತು ಶನಿವಾರ ಬೆಳಗ್ಗೆನೇ ಮಳೆ ಜಿಡಿ ಶುರುವಾಗಿದೆ. ಈಗ 3 ವಾರದಿಂದನೂ ಸ್ವಲ್ಪ ಶನಿವಾರ ಹೊತ್ತು ಮಳೆ ಜಿಡಿ ನೋಡಿ, ನೆಲ ಎಲ್ಲ ನೆಂದಿದೆ, ಮಳೆ ಜಿಡಿದೆ. ಬನ್ನಿ, ರೂಟೀನ್ ಶುರುವಾಗಿದೆ. ಇದು ನಿನ್ನೆ ಸಂಜೆ ಪೂಜೆದು ಸಿಂಪಲಾಗೆ ಮಾಡ್ಕೊಂಡಿದ್ದೀವಿ. ಹಾಗೆ ಪಾತ್ರೆ ಕೂಡ ವಾಶ್ ಮಾಡಬೇಕು. ನೆನ್ನೆದೆಲ್ಲ ವಾಶ್ ಮಾಡಿ ಜೋಡಿಸಿದೆ, ಮಧ್ಯಾಹ್ನ ವಾಶ್ ಮಾಡಿದ್ದು. ಸಿಂಪಲಾಗಿ ಇವತ್ತು ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಉಪ್ಪು, ಸ್ವಲ್ಪ ಮೊಸರು. ಥಂಡಿ ಇರೋದ್ರಿಂದ ಡೈರೆಕ್ಟಾಗಿ ಮಜ್ಜಿಗೆ ಮೊಸರು ಕೆಲವರಿಗೆ ಥಂಡಿ ಆಗ್ಬೋದು, ಕಫ ನೆಗಡೆ ಎಲ್ಲ. ಹಾಗಾಗಿ ಸ್ವಲ್ಪ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು, ಅದಕ್ಕೇ ಮೊಸರು, ಸ್ವಲ್ಪ ನೀರು, ಉಪ್ಪು ಹಾಕ್ಕೊಂಡು ಬೇಯಿಸ್ಕೊಂಡು ದೋಸೆ ಮಾಡ್ಕೊಂಡಿದ್ದೀನಿ. ಕಾಫಿ ಕೂಡ ಮಾಡಿಕೊಡ್ಬೇಕು ಮನೆಯವ್ರಿಗೆ. ಹಾಗೆ ದೋಸೆ ಮಾಡಿ ಹಾಟ್ ಬಾಕ್ಸ್ಗೆ ಹಾಕ್ತಿದ್ದೀನಿ. ತುಂಬ ಕೋಲ್ಡ್ ಇದೆ. ಈ ಎದುರುಗಡೆ ತೆಂಗಿನ ತೋಟ ಇರೋದಕ್ಕೂ. ಹಾಗೆ ನೈಟ್ದು ತರಕಾರಿ ಸಾಂಬಾರು ಎಲ್ಲ ಹುರುಳಿಕಾಯಿ, ಕ್ಯಾರೆಟು, ಗೆಡ್ಡೆಕೋಸು, ಆಲೂಗೆಡ್ಡೆ, ಬೇಳೆ, ಟೊಮೆಟೊ ಎಲ್ಲ ಒಗ್ಗರಣೆಗೆ ಹಾಕಿ ರುಬ್ಕೊಂಡು, ಕಡಲೆಕಾಯಿ, ಸಾಂಬಾರು ಪುಡಿ, ಈರುಳ್ಳಿ, ಟೊಮೆಟೊ, ಹುಣಸೆಹಣ್ಣು ಒಂದೇ ಒಂದು ಸ್ವಲ್ಪ. ಮತ್ತು ನೆನೆ ನೈಟ್ ಸಾಂಬಾರು ಇವತ್ತು ನೈಟ್ಗೆ ತಂಗಳಾಗ್ಬಿಡುತ್ತೆ. ಅದಕ್ಕೆ ದೋಸೆ ಮಾಡಿಕೊಂಡ್ರೆ, ಇದು ದೋಸೆ ಥರನೂ ಇದೆ, ಸ್ವಲ್ಪ ರೊಟ್ಟಿ ಥರನೂ ಇದೆ. ಸ್ವಲ್ಪ ಇದಕ್ಕೆ ಕುಕ್ಕಿಂಗ್ ಆಯಿಲ್ ಹಾಕ್ಕೋತಾ ಇದ್ದೀನಿ. ಅದು ಬಳಿಯ ರೊಟ್ಟಿ ಬರೀ ಇದಾಗುತ್ತೆ, ಏನು ಎಣ್ಣೆ ಒಂದು ಸ್ವಲ್ಪನೂ ಹಾಕಲ್ಲ. ಇದು ಲಾಸ್ಟು ಸ್ಪ್ರೆಡ್ ಮಾಡಿಕೊಂಡು ಮುಗೀತು. ದೋಸೆ ಟಿಫನ್ಗೆ ಆಗುತ್ತೆ. ನೈಟ್ಗೆ ಏನಾರು ಹೊಸ ಸಾಂಬಾರು ಮಾಡ್ಕೊಂಡು, ಮತ್ತು ಇವತ್ತಿಂದ ನೈಟ್ ಸಾಂಬಾರು ನಾಳೆ ನೈಟ್ಗೆ 24 ಅವರ್ ಅದು ದೋಸೆ ಇಡ್ಲಿ ಬ್ಯಾಟರ್ದಲ್ಲಿ ಫರ್ಮೆಂಟೇಷನ್ ಆಗಿಬಿಡುತ್ತೆ. ಅಷ್ಟೇ ಹೆಲ್ತ್ಗೆ ಒಳ್ಳೆಯದಲ್ಲ. ಹಾಗಾಗಿ ದೋಸೆ ಹಾಕ್ಕೊಂಡ್ರೆ ಬೆಳಗ್ಗೆ ಮಧ್ಯಾಹ್ನಕ್ಕೆ ಖಾಲಿ ಆಗುತ್ತೆ. ಇದೆಲ್ಲ ಕ್ಲೀನ್ ಮಾಡ್ಕೋಬೇಕು. ಮೆಸ್ಸಿ ಆಗಿದೆ. ಪಾತ್ರೆ ಕೂಡ ವಾಶ್ ಮಾಡ್ಕೋಬೇಕು. ತುಂಬ ಕೋಲ್ಡ್ ಇದೆ. ನಮ್ಮದೆಲ್ಲ ತೆಂಗಿನ ತೋಟ, ಇದು ಬೇರೆಯವ್ರದ್ದು. ನೋಡಿ, ಇದೊಂದು ಮಿನಿ ವ್ಲಾಗ್ ಆಗಿರುತ್ತೆ. ಥ್ಯಾಂಕ್ ಯು. ಬೈ ಬೈ, ಟೇಕ್ ಕೇರ್.